ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, 2024ರಲ್ಲಿ ನಿಧನರಾದ ಪ್ರಸಿದ್ಧ ರಾಜಕಾರಣಿಗಳು ಯಾರು? ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? ಸಾವು ಹೇಗಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಎಸ್.ಎಂ. ಕೃಷ್ಣ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಯಿಂದ ಹಿಡಿದು ವಿದೇಶಾಂಗ ಸಚಿವ, ಮಹಾರಾಷ್ಟ್ರ ರಾಜ್ಯಪಾಲ ಸೇರಿದಂತೆ ಹಲವು ಹುದ್ದೆಗಳನ್ನ ಅಲಂಕರಿಸಿದ್ದ ಎಸ್.ಎಂ. ಕೃಷ್ಣ ನಿಧನರಾಗಿದ್ದು ಇದೇ ವರ್ಷ ವಯೋಸಹಜ ಕಾಯಿಲೆಯಿಂದ. ಇವರಿಗೆ 92 ವರ್ಷ ವಯಸ್ಸಾಗಿತ್ತು. ಶ್ರೀನಿವಾಸ್ ಪ್ರಸಾದ್ ಕೇಂದ್ರ ಸಚಿವ, ರಾಜ್ಯ ಸಚಿವ, ಸಂಸದ, ಶಾಸಕ ಸೇರಿದಂತೆ ವಿವಿಧ ಹುದ್ದೆಗಳನ್ನ ಅಲಂಕರಿಸಿದ್ದ ಹಳೆ ಮೈಸೂರು ಭಾಗದ ಪ್ರಮುಖ ದಲಿತ ನಾಯಕ ಶ್ರೀನಿವಾಸ್ ಪ್ರಸಾದ್ ಮೃತಪಟ್ಟಿದ್ದು ಕೂಡ ಇದೇ ವರ್ಷ ಬಹು ಅಂಗಾಂಗ ವೈಫಲ್ಯದಿಂದ. ಇವರಿಗೆ 76 ವರ್ಷ ವಯಸ್ಸಾಗಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ 2 ಬಾರಿ ಪ್ರಧಾನಿ, ಕೇಂದ್ರ ಸಚಿವ, RBI ಗವರ್ನರ್ ಸೇರಿದಂತೆ ವಿವಿಧ ಹುದ್ದೆಗಳನ್ನ ಅಲಂಕರಿಸಿದ್ದ ಮನಮೋಹನ್ ಸಿಂಗ್ ನಿಧನ ಹೊಂದಿದ್ದು ಇದೇ ವರ್ಷ ವಯೋಸಹಜ ಕಾಯಿಲೆಯಿಂದ. ಇವರಿಗೆ 92 ವರ್ಷ ವಯಸ್ಸಾಗಿತ್ತು. ಬಾಬಾ ಸಿದ್ದಿಕಿ ಮಹಾರಾಷ್ಟ್ರದ ಮಾಜಿ ಸಚಿವ, 3 ಬಾರಿ ಕಾಂಗ್ರೆಸ್ನಿಂದ ಎಂಎಲ್ಎ ಆಗಿದ್ದ ಬಾಬಾ ಸಿದ್ದಿಕಿ ಹತ್ಯೆಯಾಗಿದ್ದು ಇದೇ ವರ್ಷ. ಇವರನ್ನ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನ ಸದಸ್ಯರು ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಬಾಬಾ ಸಿದ್ದಿಕಿಗೆ 66 ವರ್ಷ ವಯಸ್ಸಾಗಿತ್ತು. ರಾಜ ವೆಂಕಟಪ್ಪ ನಾಯಕ ರಾಯಚೂರು ಜಿಲ್ಲೆ ಸುರಪುರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿದ್ದ ಇವರು ನಿಧನ ಹೊಂದಿದ್ದು ಇದೇ ವರ್ಷ ಹೃದಯಾಘಾತದಿಂದ. ಇವರಿಗೆ 67 ವರ್ಷ ವಯಸ್ಸಾಗಿತ್ತು. ಸೀತಾರಾಮ್ ಯೆಚೂರಿ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ನಾಯಕರಾಗಿದ್ದ ಇವರು ಮೃತಪಟ್ಟಿದ್ದು ಇದೇ ವರ್ಷ ಶ್ವಾಸಕೋಶದ ಇನ್ಫೆಕ್ಷನ್ನಿಂದ. ಇವರಿಗೆ 72 ವರ್ಷ ವಯಸ್ಸಾಗಿತ್ತು. ಕೆ. ಶಿವರಾಮ್ ನಟ, ರಾಜಕಾರಣಿ ಮತ್ತು ಕೆಎಎಸ್ ಐಎಎಸ್ ಆಫೀಸರ್. UPSC ಪರೀಕ್ಷೆಯನ್ನ ಕನ್ನಡದಲ್ಲಿ ಬರೆದು ಪಾಸಾದ ಮೊದಲ ವ್ಯಕ್ತಿ ಕೆ. ಶಿವರಾಮ್ರನ್ನ ಕಳೆದುಕೊಂಡಿದ್ದು ಇದೇ ವರ್ಷ. ಇವರಿಗೆ 70 ವರ್ಷ ವಯಸ್ಸಾಗಿತ್ತು. ಸುಶೀಲ್ ಕುಮಾರ್ ಮೋದಿ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ಕಂ ಬಿಜೆಪಿ ನಾಯಕರಾಗಿದ್ದ ಇವರು ನಿಧನರಾಗಿದ್ದು ಇದೇ ವರ್ಷ ಮೂತ್ರಕೋಶದ ಕ್ಯಾನ್ಸರ್ನಿಂದ. ಇವರಿಗೆ 72 ವರ್ಷ ವಯಸ್ಸಾಗಿತ್ತು. ಭಾನು ಪ್ರಕಾಶ್ ಕರ್ನಾಟಕದ ಮಾಜಿ MLC, ಶಿವಮೊಗ್ಗದ ಬಿಜೆಪಿ ನಾಯಕರಾಗಿದ್ದ ಇವರು ಮೃತಪಟ್ಟಿದ್ದು ಇದೇ ವರ್ಷ. ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕೆಲವೇ ಕ್ಷಣಗಳಲ್ಲಿ ಕುಸಿದು ಬಿದ್ದು ಮೃತಪಟ್ಟರು. ಇವರಿಗೆ 69 ವರ್ಷ ವಯಸ್ಸಾಗಿತ್ತು. ಮುಖ್ತಾರ್ ಅನ್ಸಾರಿ ಉತ್ತರ ಪ್ರದೇಶ ಮೂಲದ ಗ್ಯಾಂಗ್ಸ್ಟರ್ ಕಂ 5 ಬಾರಿ ಎಂಎಲ್ಎ ಆಗಿದ್ದ ಇವರು ಮೃತಪಟ್ಟಿದ್ದು ಇದೇ ವರ್ಷ ಹೃದಯಾಘಾತದಿಂದ ಎನ್ನಲಾಗುತ್ತೆ. ಆದ್ರೆ ಇವರಿಗೆ ವಿಷ ಕೊಟ್ಟು ಸಾಯಿಸಿದ್ರು ಅನ್ನೋದು ಕುಟುಂಬಸ್ಥರ ಆರೋಪ. ಇಂಥ ಮುಖ್ತಾರ್ ಅನ್ಸಾರಿಗೆ 63 ವರ್ಷ ವಯಸ್ಸಾಗಿತ್ತು. ನಟ್ವರ್ ಸಿಂಗ್ ಮಾಜಿ ವಿದೇಶಾಂಗ ಸಚಿವರಾದ ಇವರು ನಿಧನರಾಗಿದ್ದು ಇದೇ ವರ್ಷ ವಯೋಸಹಜ ಕಾಯಿಲೆಯಿಂದ. ಇವರಿಗೆ 93 ವರ್ಷ ವಯಸ್ಸಾಗಿತ್ತು. ಸೋ ಫ್ರೆಂಡ್ಸ್, ಇದಿಷ್ಟು 2024ರಲ್ಲಿ ನಿಧನರಾದ ಪ್ರಸಿದ್ಧ ರಾಜಕಾರಣಿಗಳು ಯಾರು, ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು, ಸಾವು ಹೇಗಾಯ್ತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.